ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಕರ್ನಾಟಕದಲ್ಲಿ ಮೋದಿಜಿ ಅವರು ಚುನಾವಣೆಯ ರಣಕಹಳೆ ಮೊಳಗಿಸಿದ್ದಾರೆ. ಖರ್ಗೆಯ ತವರೂರು ಕಲಬುರಗಿಯಲ್ಲಿ ಈ ಬಾರಿಯ ಯುದ್ಧಕ್ಕೆ ಶಂಖನಾದದ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ರಾಜ್ಯದ ತುಂಬ ಮೋದಿಜಿಗೆ ಸಿಗ್ತಾ ಇರೋ ಸ್ವಾಗತ ನೋಡಿ ಸಿದ್ದರಾಮಯ್ಯನ ನಿದ್ದೆಗೆ ಭಂಗ ಆಗಿದೆ. ಭಯದಲ್ಲಿ ಎದ್ದು ಕೂತು ನಿದ್ದೆಗಣ್ಣಲ್ಲೇ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡೋಕೆ ಶುರು ಮಾಡಿದ್ದಾರೆ. ಎಂಥ ಕಾಮಿಡಿ ಸ್ಟೇಟ್ಮೆಂಟ್ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ವೀಕ್ PM, ಒಬ್ಬ ದುರ್ಬಲ ಪ್ರಧಾನಿ. ಇದು ಸಿದ್ದರಾಮಯ್ಯನವರ ಲೇಟೆಸ್ಟ್ ಹೇಳಿಕೆ. ಈಶ್ವರಪ್ಪ ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಆಗಿಲ್ಲ ನಿಮಗೆ, ನೀವೊಬ್ಬ ವೀಕ್ PM ಅಂತ ಮೋದಿಜಿಯನ್ನ ಕೆಣಕೋಕೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ವೀಕ್ಷಕರೇ, ಮೋದಿಜಿಯನ್ನ ಕೆಣಕಿ ಉಳ್ದವರೇ ಇಲ್ಲ. ಇವತ್ತು ಸಿದ್ದರಾಮಯ್ಯ ಅವರ ಬ್ಯಾಡ್ ಟೈಮ್ ಶುರು ಅಂದ್ಕೊಳ್ಳಿ. ಅಫ್ಕೋರ್ಸ್, ರಾಜಮಾರ್ಗದಲ್ಲಿ ಆನೆ ನಡ್ಕೊಂಡು ಹೋಗ್ತಾ ಇದ್ರೆ ಶ್ವಾನಗಳು ಕುಯ್ ಕುಯ್ ಅಂತ ಅರ್ಚಾಡೋದು ಸರ್ವೇ ಸಾಮಾನ್ಯ ಬಿಡಿ. ಸಿದ್ದರಾಮಯ್ಯ ಅವರದು ಇಂಥದ್ದೇ ಒಂದು ಅರಚಾಟ ಅಂತ ಮೋದಿಜಿ ಇಗ್ನೋರ್ ಮಾಡಬಹುದು. ಆದರೆ ನಾವು ಸಿದ್ದರಾಮಯ್ಯ ಅವರ ಈ ಮಾತಿಗೆ ಉತ್ತರ ಕೊಡಲೇಬೇಕಲ್ವಾ? ನಿಮ್ಮ ಒಂದೊಂದು ಡೈಲಾಗಿಗೂ ಕೌಂಟರ್ ಇದೆ, ಕೇಳಿಸ್ಕೊಳ್ಳಿ. ಸಾಧ್ಯ ಆದರೆ ಉತ್ತರ ಕೊಡಿ, ಆಗಿಲ್ಲ ಅಂದ್ರೆ ಮುಖ ಮುಚ್ಕೊಳ್ಳಿ. ನಾನೊಬ್ಬ ಸ್ಟ್ರಾಂಗ್ CM, ನಿಮ್ಮ ಹಾಗೆ ವೀಕ್ PM ಅಲ್ಲ ಅಂತ ಹೇಳಿದಿರಲ್ವಾ? ಸ್ಟ್ರಾಂಗ್ CM ಅಂತ ಹೇಳ್ಕೊಳ್ಳೋರು ಮೋದಿಜಿ ಎದುರಿಗೆ ಇರದೇ ಇದ್ದಾಗ ಸ್ಟ್ರಾಂಗ್ CM ಅಂತ ಕೊಚ್ಚಿಕೊಳ್ಳೋರು ಒಂದು ಸಲ ಈ ವಿಡಿಯೋ ನೋಡಿ ಅಲ್ವಾ? ನರೇಂದ್ರ ಮೋದಿ ಅವರು ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಗಡಗಡ 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 ಅಂತ ನಡುತ್ತೀರಿ. ಏನ್ ಸರ್, ನೋಡಿದ ತಕ್ಷಣ ಹಂಗೆ ಎದ್ದು ನಿಂತ್ಕೊಂಡ್ಬಿಟ್ರಿ? ಲೇ, ಕೆಲವ್ರ ಪವರೇ ಅಷ್ಟೇ ಕಣೋ, ನೋಡಿದ ತಕ್ಷಣ ಎದ್ದು ನಿಂತ್ಕೋಬೇಕು. ವೀಕ್ PM ಮೋದಿಜಿ ಬಂದ ಕೂಡಲೇ ಯಾಕೆ ಈ ಸ್ಟ್ರಾಂಗ್ CM ಸಿದ್ದರಾಮಯ್ಯ ಈ ತರಹ ಹೆದರ್ಕೊಂಡು ಎದ್ದು ನಿಂತ್ಕೊಂಡ್ರು? ಸ್ಟ್ರಾಂಗ್ CM ಸಿದ್ದರಾಮಯ್ಯ ಅವರೇ, ನೀವೇ ಹೇಳಿ ಅಲ್ವಾ? ಅದೇ ಫಂಕ್ಷನ್ ಅಲ್ಲಿ ಅವತ್ತು ಮೋದಿ ಮೋದಿ ಅಂತ ಸಾವಿರಾರು ಜನ ಹರ್ಷೋದ್ಗಾರ ಮಾಡ್ತಾ ಇದ್ದಾಗ ಹರಳೆನ್ನೆ ಮುಖ ಮಾಡ್ಕೊಂಡು ಕೂತಿದ್ರಲ್ವಾ? ಯಾರಾದ್ರೂ ಒಬ್ಬ ವೀಕ್ PMಗೆ ಆ ತರಹ ಜಯಕಾರ ಹಾಕ್ತಾರಾ? भारत में मेक इन इंडिया, मुख्यमंत्री जी ऐसा होता रहता है. ನೀವು ಸ್ಟ್ರಾಂಗ್ CM ಆಗಿದ್ರೆ ಅವತ್ತು ಅಲ್ಲಿ ಸೇರಿದ ಜನ ಸಿದ್ದು 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 ಅಂತ ನಿಮ್ಮ ಹೆಸರು ಕೂಗ್ತಾ ಇದ್ರು. ಯಾಕೆ ಕೂಗ್ಲಿಲ್ಲ ಹುಳಿಯ? ಕಾಂಗ್ರೆಸ್ ಪಕ್ಷದಲ್ಲಿ ಶ್ಯಾಡೋ CM ಇಲ್ಲ, ಸೂಪರ್ CM ಇಲ್ಲ, ಇರೋದು ಒಬ್ನೇ CM, ಸ್ಟ್ರಾಂಗ್ CM ಅಂತ ಜಂಬ ಕೊಚ್ಕೋತಾ ಇದ್ದೀರಲ್ವಾ? ಈ ವಿಡಿಯೋ ನೋಡ್ಕೊಂಡು ಬನ್ನಿ ಸರ್. ಇಲ್ಲಪ್ಪ, ಇದು ಯಾವುದು ಕೊಟ್ಟಿಲ್ಲ. ಯಾರು ಆ ಮಾದೇವ್ ಕೊಡಿ ಅವನಿಗೆ, ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದೇವ್. ಇಲ್ಲ ಬೇಡ, ಅದೆಲ್ಲ ಬೇಡ, ನಾನು ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ಇಲ್ಲ ಬೇಡ, ಅದೆಲ್ಲ ಬೇಡ, ನಾನು ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ನಿಮ್ಮ ಮಗ ಶ್ಯಾಡೋ CM ಸೂಪರ್ CM ಹೇಳಿ ಸಿದ್ದರಾಮಯ್ಯನವರೇ. ನಾನು ಹೇಳಿದ್ದಕ್ಕೆ ಮಾತ್ರ ಸೈನು ಮಾಡುವಂತ ನಿಮ್ಗೆ ಆರ್ಡರ್ ಮಾಡ್ತಾರಲ್ವಾ ಯತೀಂದ್ರ ಅವರು? ನೀವು ಯಾವ ಸೀಮೆ ಸ್ಟ್ರಾಂಗ್ CM ಸರ್? ಇಲ್ಲಪ್ಪ, ಇದು ಯಾವುದು ಕೊಟ್ಟಿಲ್ಲ. ಯಾರು ಆ ಮಾದೇವ್ ಕೊಡಿ ಅವನಿಗೆ, ಅದಕ್ಕೆ ಹೇಳಿದ್ದು. ಇಲ್ಲ ಬೇಡ, ಅದೆಲ್ಲ ಬೇಡ, ನಾನು ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ಅಧಿಕಾರದಲ್ಲಿ ಇಲ್ದಿರೋ ಮಗನ ಎದುರು ಗಡಗಡ ನಡುಕ್ತಿರಲ್ವಾ ನೀವು ಸ್ಟ್ರಾಂಗ್ CM? ಹೋಗಿ ಒಂದ್ಸಲ ಕನ್ನಡಿಲಿ ಮುಖ ನೋಡ್ಕೊಂಡು ಬನ್ನಿ.
ನಿಮ್ಮ ವಿರುದ್ಧ ಮಾತಾಡಿ ಬೇರೆ ಪಕ್ಷ ಕಟ್ಕೊಂಡು ಹೋಗಿದ್ದ ಯಡಿಯೂರಪ್ಪ ಅವರನ್ನ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ದೀರಿ. ನೀವೊಬ್ರು ವೀಕ್ PM. ಇದು ನಿಮ್ಮ ಇನ್ನೊಂದು ಕಾಮಿಡಿ ಸ್ಟೇಟ್ಮೆಂಟ್. ನೀವು JDS ನಲ್ಲಿ ಇರುವಾಗ ಸೋನಿಯಾ ಗಾಂಧಿ ವಿರುದ್ಧ ಏನೆಲ್ಲ ಮಾತಾಡಿಲ್ಲ ಹೇಳಿ? ನಿಮ್ಮನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದು CM ಮಾಡಿದಾರಲ್ವಾ ಸೋನಿಯಾ ಗಾಂಧಿ. ಅವ್ರೇನ್ ಸ್ವಾಮಿ, ಸ್ಟ್ರಾಂಗ್ ಲೇಡಿನಾ ವೀಕ್ ಲೇಡಿನಾ? ಓಕೆ, ನಿಮ್ಮ ಮುಂದಿನ ವಾಗ್ದಾಳಿ. ಕರ್ನಾಟಕದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧ ಅರ್ಧ ಡಜನ್ ನಾಯಕರು ಬಂಡೆದಿದ್ದಾರೆ. ಟಿಕೆಟ್ ಪಡೆಯಲು ಅಸಮರ್ಥರಾದ ನಿಮ್ಮ ಪಕ್ಷದ ನಾಯಕರು ಹಾದಿ ಬೀದಿಲಿ ಹೊಡೆದಾಡಿಕೊಳ್ತಾ ಇದ್ದಾರೆ. ಪರಸ್ಪರ ಕೆಸರೆರೆಚಾಟ ನಡೆಸ್ತಾ ಇದ್ದಾರೆ. ನಿಮ್ಮ ಯಾವ ಮನವಿಗೂ ಅವರು ಕಿವಿ ಕೊಟ್ಟಿಲ್ಲ. ಇವರಲ್ಲಿ ಕೆಲವರು ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ. ಶಿಸ್ತಿನ ಪಕ್ಷದಲ್ಲಿ ಇದೆಂಥ ಅಶಿಸ್ತಿನ ತಾಂಡವ. ಇದಕ್ಕೆಲ್ಲ ಕಾರಣ ನೀವೊಬ್ಬ ವೀಕ್ PM ಆಗಿರೋದಲ್ವೇ? ತಗೊಳ್ಳಿ ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ. ಅಲ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಪಕ್ಷದಿಂದ 1.5 ಡಜನ್ ಶಾಸಕರು ವಲಸೆ ಬಂದ್ರಲ್ವಾ 4 ವರ್ಷದ ಹಿಂದೆ. ಅದ್ಕೇನ್ರಿ ಹೇಳ್ತೀರಾ? ನೀವು ವೀಕ್ CM ಆಗಿದ್ದಕ್ಕೆ ಅಲ್ವಾ ಅಷ್ಟೊಂದು ಅರಾಜಕತೆ ಆಗಿದ್ದು. ನಿಮ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಾತು ಕೇಳಲ್ಲ, ಸ್ಟೇಟ್ ಲೀಡರ್ ಮಾತೂ ಕೇಳಲ್ಲ. मैं इतने क्वेश्चन का No questions, please, no questions. Sir, ಹೇಳ್ಬಿಡಿ. ಬೇರೆಯವರ ಪಕ್ಷದ ಶಿಸ್ತಿನ ಬಗ್ಗೆ ಮಾತಾಡ್ತೀರಲ್ವಾ, ನಾಚಿಕೆ ಆಗಲ್ವಾ? ಅದು ಬಿಡಿ, ಈ ಸಲ ಎಲೆಕ್ಷನ್ ಗೆದ್ದ ಕೂಡಲೇ CM ಸೀಟ್ ನಂಗೇ ಬೇಕು ಅಂತ 15 ದಿನ ಹಾದಿ ಬೀದಿಲಿ DKಶಿ ವಿರುದ್ಧ ರಂಪ ಮಾಡ್ಕೊಂಡು ಓಡಾಡಿದ್ರಲ್ವಾ, ಮರ್ತೋಯ್ತಾ ನಿಮ್ಗೆ? ಹೈಕಮಾಂಡ್ ಹತ್ರ ಹೋಗಿ CM ಸೀಟ್ ನಂಗೇ ಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ರಲ್ವಾ, ಇದೇನ ನಿಮ್ಮ ಶಿಸ್ತು? 136 ಸೀಟ್ ತಂದ್ಕೊಟ್ಟಿರೋ DKಶಿ ಅವರನ್ನ ತುಳಿದು CM ಸೀಟಲ್ಲಿ ಕೂತಿದಿರಲ್ವಾ, ಇದೇನ ನಿಮ್ಮ ಪಕ್ಷದ ಸೌಹಾರ್ದತೆ? ಓಕೆ, ಅದೇನೋ ಹೇಳಿದ್ರಲ್ವಾ, ಅಸಮಾಧಾನಗೊಂಡಿರೋ ನಿಮ್ಮ ಪಕ್ಷದವರು ನಮ್ಮನ್ನ ಸಂಪರ್ಕಿಸ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಮಾತಾಡೋಣ. BJPಯಲ್ಲಿ ಯಾರಾದ್ರೂ ಅಸಮಾಧಾನ ಅಂದ್ರೆ ಸಾಕು, ಅವರನ್ನ ಪಕ್ಷಕ್ಕೆ ಕರ್ಕೊಂಡು ಬರೋದಕ್ಕೆ ಫೋನ್ ಹಾಕ್ತಿರಲ್ವಾ? ನಿಮ್ಮ ಪಕ್ಷದಲ್ಲಿ ಒಳ್ಳೆ ರಾಜಕಾರಣಿಗಳೇ ಇಲ್ವಾ? BJPಯವರೇ ಬೇಕಾ ನಿಮಗೆ? ಪ್ರತಾಪ್ ಸಿಂಹ ಅವರಿಗೆ ಬೇಜಾರಾಗಿದೆ ಅಂತ ಗೊತ್ತಾದ ಕೂಡಲೇ ಪ್ರತಾಪ್ ಸಿಂಹ ಅವರನ್ನ ಕಾಂಗ್ರೆಸ್ಸಿಗೆ ಕರೆದ್ರಿ. ಅವ್ರ ಹತ್ರ ಅಷ್ಟೊಂದು ಉಗಿಸ್ಕೊಂಡು ರುಬ್ಬಿಸ್ಕೊಂಡು ಮತ್ತೆ ಅವರನ್ನ ಪಕ್ಷಕ್ಕೆ ಬನ್ನಿ ಅಂತ ಕರೀತೀರಿ ಅಂದ್ರೆ, ಆಹಾ, ನೀವು ಎಷ್ಟು ಸ್ಟ್ರಾಂಗ್ ಪರ್ಸನ್ ಅಂತ ಗೊತ್ತಾಗ್ತಾ ಇದೆ ಬಿಡಿ. ಈಗ ಸದಾನಂದ ಗೌಡ್ರನ್ನು ಬನ್ನಿ ಅಂತ ಗೋಗರೆದು ಕರಿತಾ ಇದ್ದೀರಾ. ಜಗದೀಶ್ ಶೆಟ್ಟರ್, ಸವದಿ ಇವರನ್ನೆಲ್ಲ ಒಂದು ಕಾಲದಲ್ಲಿ ಆಡ್ಕೊಳ್ತಾ ಇದ್ರಿ. ಅವರನ್ನೇ ಪಕ್ಷಕ್ಕೆ ಕರೆದ್ರಿ. ಯಾಕೆ? ನಿಮ್ಮ ಪಕ್ಷದಲ್ಲಿ ಇರೋ ರಾಜಕಾರಣಿಗಳಿಗೆ ಬೆಲೆ ಇಲ್ವಾ? ಹೌದು, ಮೋದಿ ಜನ ಅಭಿಮಾನಿಗಳು ವಿಶ್ವಗುರು ಅಂತಾರೆ. ನಿಮ್ಗ್ಯಾಕೆ ಉರಿ ಸರ್? ನಿಮ್ಗೂ ಹುಲಿಯಾ ಅಂತಾರೆ. ಕೆಲವರು ಮಾತ್ರ ಸಿದ್ದರಾಮುಲ್ಲಾ ಖಾನ್ ಅಂತಾನೂ ಕರೀತಾರೆ, ಟಗರು ಅಂತಾರೆ. ಅದಕ್ಕೆ ಯಾವತ್ತಾದ್ರೂ ಮೋದಿಜಿ ಉರ್ಕೊಂಡಿದಾರಾ? ನಿಮ್ಮ ಬಿರುದು ನೀವು ಎಂಜಾಯ್ ಮಾಡಿ, ಅವರ ಬಿರುದು ಅವರು ಎಂಜಾಯ್ ಮಾಡ್ತಾರೆ. ಇಷ್ಟಕ್ಕೂ ಮೋದಿಜಿ ಯಾವತ್ತೂ ತಮ್ಮನ್ನು ವಿಶ್ವಗುರು ಅಂತ ಕರ್ಕೊಂಡಿಲ್ಲ. ಈ ದೇಶವನ್ನ ವಿಶ್ವಗುರು ಮಾಡ್ತೀನಿ ಅನ್ನೋದು ಮೋದಿಜಿಯ ಮಾತು. ಮೋದಿಜಿ 56 ಇಂಚಿನ ಎದೆ ಬಗ್ಗೆ ಕೂಡ ನಿಮಗೆ ತಕರಾರು ಅಲ್ವಾ? ನೀವು ಮೋದಿಜಿ ತರಹ ಯೋಗ ಮಾಡ್ರಿ, ಶಿಸ್ತಿನ ಜೀವನ ರೂಢಿ ಮಾಡ್ಕೊಳ್ಳಿ. ಯಾರು ಬೇಡ ಅಂದಿದ್ದಾರೆ? ಈ ಜನ್ಮ ಅಲ್ಲದೆ ಹೋದ್ರೂ ಮುಂದಿನ ಜನ್ಮದಲ್ಲಾದ್ರೂ 56 ಇಂಚು ಎದೆ ಬರ್ಬೋದು ನಿಮಗೆ. ಹಾ, ನಿಮ್ಮ ಕೊನೆ ಸ್ಟೇಟ್ಮೆಂಟ್ ಇದು. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವ ಪಕ್ಷ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಾದವರು ಹಲವು ಮಂದಿ ಇದ್ದಾರೆ. ನಿಮ್ಮ ಪಕ್ಷದ ಕತೆ ಏನು? ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನ ಹೊಂದಿದ್ದೇವೆ ಎಂದು ಕೊಚ್ಚಿಕೊಳ್ಳುತ್ತಿರುವ ನಿಮ್ಮ ಪಕ್ಷದಲ್ಲಿ
PM ಆಗುವ ಅರ್ಹತೆ ಇರುವ ಒಬ್ಬ ನಾಯಕನು ಇಲ್ವಲ್ಲ? ಅಂಥ ನಾಯಕರೇ ಇಲ್ವಾ? ಕುರ್ಚಿ ಕಳೆದುಕೊಳ್ಳುವ ಭಯದಿಂದ ಅಂಥ ನಾಯಕರನ್ನು ಬೆಳೆಯಲು ನೀವೇ ಬಿಡ್ತಾ ಇಲ್ವಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹ ಆಗಿರೋರು ಹಲವಾರು ಮಂದಿ ಇದ್ದಾರೆ ಅಂತ ಹೇಳ್ತಿದ್ದೀರಲ್ವಾ? ಮತ್ತೆ ನೀವ್ಯಾಕೆ ಕುರ್ಚಿ ಬಿಟ್ಕೊಡ್ತಾ ಇಲ್ಲ? DK ಶಿವಕುಮಾರ್ CM ಆಗೋಕೆ ಯಾಕೆ ಅಡ್ಡಿ ಮಾಡಿದ್ರಿ? ದಲಿತ ರಾಜಕಾರಣಿ ಪರಮೇಶ್ವರ್ ಅವರಿಗೆ ಯಾಕೆ CM ಸೀಟ್ ಸಿಗದಿರೋ ಹಾಗೆ ಮಾಡ್ತಾ ಬಂದ್ರಿ? ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗ್ಬಿಟ್ರೆ ಅಂತ ಯಾಕೆ ಅವರನ್ನ ಅವಾಯ್ಡ್ ಮಾಡಿ ಟವಲ್ ಹಾಕಿದ್ರಿ? ಇದೇನಾ ನಿಮ್ಮ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ? ನಾಚಿಕೆ ಆಗ್ಬೇಕು ಇಂಥ ಅಧಿಕಾರದಾಹವನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ಳೋದಕ್ಕೆ. ಇನ್ನು ಬಿಜೆಪಿಯಲ್ಲಿ PM ಕ್ಯಾಂಡಿಡೇಟ್ ಇಲ್ಲ ಅಂತ ಯಾರು ಹೇಳಿದ್ ನಿಮಗೆ? ಯೋಗಿ ಆದಿತ್ಯನಾಥ್, ಅಮಿತ್ ಶಾ, ರಾಜನಾಥ್ ಸಿಂಗ್, ಇನ್ ಯಾರು ಬೇಕು ಹೇಳಿ? ಮೋದಿಜಿನೇ PM ಆಗಿರಬೇಕು ಅನ್ನೋದು 140 ಕೋಟಿ ಜನರ ಆಸೆನೇ ಹೊರತು ಮೋದಿಜಿ ಆಸೆ ಅಲ್ಲ. ಅವರ ಪಕ್ಷದಲ್ಲೇ ಮೋದಿಜಿಯನ್ನ ಸರ್ವಾನುಮತದಿಂದ ಒಪ್ಕೊಂಡಿದ್ದಾರೆ. ಮಧ್ಯ ನಿಮ್ದೇನ್ರಿ? ಬಹುಶಃ ನೀವೇನಾದ್ರೂ ಬಿಜೆಪಿಯಲ್ಲಿ ಇದ್ದಿದ್ರೆ ನಂಗೆ PM ಸೀಟ್ ಬೇಕು ಅಂತ ಹಠ ಹಿಡಿತಾ ಇದ್ರೋ ಏನೋ. ಎಲ್ಲಿ ಬಿಡ್ತೀರಿ ಹೇಳಿ ನಿಮ್ಮ ದುರಾಸೆಯನ್ನ? ಸಿದ್ದರಾಮಯ್ಯನವರೇ, ನಿಮ್ಮ ರಾಜ್ಯದಲ್ಲೇ ನಿಮಗೆ ಗೌರವವೇ ಇಲ್ಲ. ಮೋದಿಜಿಯನ್ನ ವಿದೇಶಗಳು ಕೂಡ ಕೊಂಡಾಡ್ತವೆ, ಗೌರವ ಕೊಟ್ಟು ನಮಸ್ಕಾರ ಮಾಡ್ತವೆ. ಯಾರು ವೀಕ್ PM, ಯಾರು ಸ್ಟ್ರಾಂಗ್ CM? ನೀವೇ ಹೇಳಿ. ಮೊದಲು ನೀವು ನಿಮ್ಮ ಮಾನಸಿಕ ಆರೋಗ್ಯವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಆಗ ನಿಮ್ಮನ್ನ ಸ್ಟ್ರಾಂಗ್ CM ಅಂತ ಒಪ್ಕೊಳ್ಳೋಣ. ಮೋದಿಜಿ ಅವರು ವೀಕ್ PM ಅಥವಾ ಸ್ಟ್ರಾಂಗ್ PM ಅಂತ ಈ ಸಲ ಲೋಕಸಭಾ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ತನಕ ವೇಟ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್ ಸ್ಟ್ರಾಂಗ್ CM ಸಿದ್ದರಾಮಯ್ಯನವರೇ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.